ನಮಸ್ತೆ ರೈತ ಮಿತ್ರರೇ, ನಾವು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಅಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾವು ಕಂಟಿನ್ಯೂಸ್ ಆಗಿ ಒಂದು ಹಸಿರು ಮೇವಿನ ಒಂದು ಸೀರೀಸ್ ರೀತಿಯಲ್ಲಿ ಕಂಟಿನ್ಯೂಸ್ ಆಗಿ ಇದೇ ವಿಡಿಯೋನ ಮಾಡ್ತಾ ಇದ್ದೀವಿ. ಬಟ್ ಇನ್ನೊಂದು ಎರಡಿದೆ. ಸೊ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾನು ಮೆಡಿಸನ್ ವಿಡಿಯೋಸನ್ನು ಮಾಡಲಿಕ್ಕೆ ಹೆಚ್ಚಿನದಾಗಿ ಗಮನ ಹರಿಸ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ದ್ವಿದಳ ಧಾನ್ಯದ ಅಂದರೆ ಲೆಗ್ಯುಮಿನಸ್ ಜಾತಿ, ನಾನು ಇಷ್ಟು ಹೇಳಿ ಈಗ ಮುಂಚೆ ಹೇಳಿದ್ದೆಲ್ಲ ನಾನ್ ಲೆಗ್ಯುಮಿನಸ್ ನೇಪಿಯರ್ ಬಗ್ಗೆ ಹೇಳ್ತಾ ಹೋದೆ. ಬಟ್ ಅದೇನೇ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಲೆಗ್ಯುಮಿನಸ್ ಅಂದರೆ ದ್ವಿದಳ ಧಾನ್ಯಗಳ ಮೇವನ್ನು ಸಹ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಯಾಕೆ ಅಂತಂದರೆ ಹೈ ಪ್ರೋಟೀನ್ಸ್ ಇರುವಂತಹ ದ್ವಿದಳ ಧಾನ್ಯಗಳನ್ನು ಪ್ಲಸ್ ನಾನ್ ಲೆಗ್ಯುಮಿನಸ್ ದ್ವಿದಳ ಧಾನ್ಯವಲ್ಲದ ಮೇವನ್ನು ಎರಡನ್ನೂ ಸಮಾನವಾಗಿ ಕೊಟ್ಟಾಗ ಹಾಲಿನ ಇಳುವರಿಯಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಐ ಮೀನ್ಸ್ ಉತ್ಪಾದನೆಯಲ್ಲಿ ಉತ್ಕೃಷ್ಟವಾದಂತಹ ಉತ್ಪಾದನೆಯನ್ನು ಮಾಡ್ಬೋದು. ಸೊ ಉದ್ದೇಶಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಲೆಗ್ಯುಮಿನಸ್ ಜಾತಿಯ ಮೇವಿನ ಬಗ್ಗೆ, ಇನ್ನೊಂದು ಮೇವಿನ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ನೀವು ಲೆಗ್ಯುಮಿನಸ್ ಅಂದರೆ ಕನ್ಫ್ಯೂಸ್ ಆಗಿಬಿಟ್ರೆ ಇರ್ತಾರೆ. ಇಲ್ಲಿ ದ್ವಿದಳ ಧಾನ್ಯಗಳ ಮೇವು ಅಂದರೆ ದ್ವಿದಳ ಧಾನ್ಯಗಳು ಏನು ಬರುತ್ತೆ ಅದರ ಒಂದು ಮೇವನ್ನು ಲೆಗ್ಯುಮಿನಸ್. ನಾನ್ ಲೆಗ್ಯುಮಿನಸ್ ಅಂದರೆ ದ್ವಿದಳ ಧಾನ್ಯವಾಲ್ಲದೆ ಇರತಕ್ಕಂತಹ ಎಲ್ಲ ಹುಲ್ಲನ್ನು ಸೊ ನಾವು ಮೇವು ಅಂತಂದು ಕರಿಬೋದು. ಓಕೆ, ಈಗ ನಾವು ಹೇಳ್ತಕ್ಕಂಥದ್ದು ದ್ವಿದಳ ಧಾನ್ಯ. ಈ ದ್ವಿದಳ ಧಾನ್ಯದ ಮೇವನ್ನು ಬೆಳೆಯೋದ್ರಿಂದ ನಮಗೆ ಎರಡು ರೀತಿಯಲ್ಲಿ ಕಾರಣ ಇರುತ್ತೆ. ಅಲ್ಲಿ ಮೇವಿನಲ್ಲಿ ಸಹ ನಮಗೆ ಪೋಷಕಾಂಶ ಸಿಗುತ್ತೆ. ಈ ಒಂದು ಮೇವು ಭೂಮಿಯ ಸಾರವನ್ನು ಹಾಳು ಮಾಡಲ್ಲ, ಭೂಮಿ ಸಾರವನ್ನು ನಮಗೆ ತುಂಬಾ ಹೆಚ್ಚು ಮಾಡುತ್ತೆ. ಸೊ ಅದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಈಗ ನಾನು ಹೋಗ್ತಾ ಇರ್ತಕ್ಕಂತಹ ಒಂದು ಮೇವಿನ ಒಂದು ಹೆಸರು ಸ್ಟೈಲೋಹೆಮಟಾ. ಸ್ಟೈಲೋಹೆಮಟಾದ ಒಂದು ಪ್ರತ್ಯೇಕತೆ ಏನಿದೆ ಅದರ ಸಂಪೂರ್ಣ ವಿವರಣೆಯನ್ನು ಕೊಡ್ತೀನಿ. ಯಾವ ರೀತಿ ಬಿತ್ತನೆ ಮಾಡ್ಕೋಬೇಕು, ಬೀಜ ಎಲ್ಲಿ ಸಿಗುತ್ತೆ, ಬೀಜ ಕೇಂದ್ರಗಳು ಎಲ್ಲೆಲ್ಲಿದೆ ಎಲ್ಲ ಕಡೆಯೂ ಸ್ಟೈಲೋಹೆಮಟಾ ಸಿಗುತ್ತೆ. ಸೊ ನೀವು ಅದನ್ನು ಮಾಡಬೇಕು. ಇದನ್ನು ಯಾವ ರೀತಿ ನಾಟಿ ಮಾಡ್ಕೋಬೇಕು, ಸೊ ಬೀಜವನ್ನು ಯಾವ ರೀತಿ ನಾವು ಚೆಲ್ಕೋಬೇಕು, ಸೊ ಅದರ ಒಂದು ಟೋಟಲ್ ಪ್ರೊಸೆಸನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ಮಾಡ್ತಾ ಇದ್ದಾರೆ ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನ ವಿಡಿಯೋಗಳನ್ನು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ರೈತ ಮಿತ್ರರೇ, ಸ್ಟೈಲೋಹೆಮಟಾ ಇದೊಂದು ದ್ವಿದಳ ಧಾನ್ಯದ ಮೇವಾಗಿದ್ದು ಇದು ಅತಿ ಹೆಚ್ಚು ಎತ್ತರಕ್ಕೆ ಬೆಳೆದಿರತಕ್ಕಂತಹ ಪೊದೆಯ ರೀತಿಯಲ್ಲಿ ಬೆಳೆಯುವಂತಹ ಮೇವಾಗಿರುತ್ತೆ. ಈ ಮೇವನ್ನು ಬೆಳೆಯೋದ್ರಿಂದ ಆ್ಯಕ್ಚುಲಿ ಈ ಮೇವನ್ನು ಅಡಿಕೆ ತೋಟದಲ್ಲಿ ಬೆಳಿಬೋದು, ತೆಂಗಿನ ತೋಟದಲ್ಲಿ ಬೆಳಿಬೋದು. ಸೊ ನೆರಳಿದೆ ಬೆಳೀತಾ ತೊಂದರೆ ಇಲ್ಲ, ಆರಾಮಾಗಿ ಬೆಳಿಬೋದು. ಅಂದರೆ ಯಾಕೆ ಇದರಲ್ಲಿ ಬೆಳಿಬೇಕು, ಈ ಅಡಿಕೆ ತೋಟ ತೆಂಗಿನ ತೋಟದಲ್ಲಿ ಯಾಕೆ ಬೆಳಿಬೇಕಂದ್ರೆ ಇದರಲ್ಲಿ ನಿಮಗೆ ಲಾಭ ಇದೆ. ಇದು ಲೈವ್ ಮಲ್ಚಿಂಗ್ ಆಗುತ್ತೆ. ಇದು ಹಸಿರು ಮಲ್ಚಿಂಗನ್ನು ಮಾಡಿದೆ ಅಂತಲೂ ಸಹ ಆಗುತ್ತೆ. ಇದು ಪೊದೆ ರೀತಿ ಬೆಳೆಯೋದ್ರಿಂದ ಸೊ ತೇವಾಂಶವನ್ನು ಭೂಮಿಯಲ್ಲಿ ಬೇಗನೆ ಡ್ರೈ ಆಗಲಿಕ್ಕೆ ಬಿಡೋದಿಲ್ಲ. ಸೊ ಹೆಚ್ಚು ದಿನಗಳ ಕಾಲ ಭೂಮಿ ತೇವವಾಗಿರುತ್ತೆ ಮತ್ತು ತೇವಾಂಶದಿಂದ ಕೂಡಿರುತ್ತೆ. ಬೆಸ್ಟಾಗಿ ನಿಮಗೆ ಲೈವ್ ಮಲ್ಚಿಂಗ್ ಆಗುತ್ತೆ. ಹೆಚ್ಚು ಕಳೆ ಬರಲಿಕ್ಕಂತೂ ತೊಂದರೆ ಇರೋದಿಲ್ಲ. ಇತರೆ ನಮ್ಮ ಒಂದು ಅಡಿಕೆ ತೆಂಗು ಅಥವಾ ಇನ್ನಿತರೆ ಒಂದು ತೋಟಗಳಲ್ಲಿ ಮಾವಿನ ತೋಟ ಎಲ್ಲಾದರೂ ಬೆಳ್ಕೋಬೋದು, ತೊಂದರೆ ಇಲ್ಲ. ಓಕೆ, ಇದರ ಒಂದು ಅನುಕೂಲ ಅಷ್ಟಾದರೆ ಇದರಲ್ಲಿರುವಂತಹ ನಮ್ಮ ಫಾರ್ಮ್ಗಳಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಅಂತಂದರೆ, ಸೊ ಕೇಳಿ ಇದು ದ್ವಿದಳ ಧಾನ್ಯದ ಮೇವಾಗಿರೋದ್ರಿಂದ ಸೊ ಪ್ರೋಟೀನ್ ಪರ್ಸೆಂಟ್ ಏನು ಕೊರತೆ ಇರೋದಿಲ್ಲ, ಪ್ರೋಟೀನ್ಗೇನು ಕೊರತೆ ಇರೋದಿಲ್ಲ. ಸೊ ಇಲ್ಲಿ ಅಪ್ ಟು 16ಇಂದ 18% ತನಕ ಪ್ರೋಟೀನ್ ಇರುತ್ತೆ. ಬೆಸ್ಟ್, ನಮಗೇನಾದ್ರ ಒಂದು ಹೆಚ್ಚು ಬೇಕಾಗಿರೋದಿಲ್ಲ. 18% ಈಸ್ ಎನಫ್, ಸಾಕಲ್ಲಿಗೆ ತುಂಬಾ ಆಗುತ್ತೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇದರ ಒಂದು ಪ್ರತ್ಯೇಕತೆ, ಇದು ಹೆಚ್ಚಾಗಿ ಬೆಳೆಯೋದಿಲ್ಲ, ಸ್ಟೆಮ್ಮು ದಪ್ಪ ಇರೋದಿಲ್ಲ, ಅಂದರೆ ಅದರ ಕಾಂಡ ದಪ್ಪ ಇರೋದಿಲ್ಲ. ಎಲ್ಲವನ್ನು ಸಂಪೂರ್ಣವಾಗಿ ತಿನ್ನೋದೇ ನಮ್ಮ ರಾಸುಗಳಾಗ್ಬೋದು, ಕುರಿ ಮೇಕೆಗಳು ಯಾವುದಾದ್ರೂ ಸಹ ಆಗ್ಬೋದು. ಸೊ ಮೊಲಗಳು ಸಹ ತಿಂತವೆ. ಸೊ ಈ ಒಂದು ಸ್ಟೈಲೋಹೆಮಟಾವನ್ನು ಕುರಿ, ಮೇಕೆ, ಮೊಲ ಮತ್ತು ನಮ್ಮ ರಾಸುಗಳು, ಜಾನುವಾರುಗಳು ಎಲ್ಲವನ್ನು ಸಹ ತಿಂತವೆ. ಸೊ ಸ್ಟೆಮ್ ದಪ್ಪ ಇರೋದಿಲ್ಲ, ತೀರಾ ಚಿಕ್ಕ ಕಡ್ಡಿ ಇರುತ್ತೆ. ನೀವು ಚಾಪ್ ಮಾಡಿ ಕೊಟ್ಟರು ಓಕೆ, ಅಂದರೆ ಚಾಫ್ ಕಟ್ರಿಗೆ ಹಾಕಿ ಕೊಟ್ಟರು ಓಕೆ, ಹಾಗೆ ಕೊಟ್ಟರು ಡೈರೆಕ್ಟಾಗಿ ಕೊಟ್ಟರು ಸಹ ತಿನ್ನುತ್ತೆ. ಯಾಕೆಂದರೆ ಕಡ್ಡಿ ಅನ್ನೋದು ತುಂಬ ದಪ್ಪ ಇರೋದಿಲ್ಲ, ಅಷ್ಟು ಬಲಿಯೋದು ಇಲ್ಲ. ಅದು ಅಂದರೆ ಸ್ಮೂತಾಗಿರುವಂತಹ ಒಂದು ಕಡ್ಡಿ ಆಗಿರುತ್ತೆ. ಸೊ ಓವರಾಲ್ ಎಲ್ಲವನ್ನು ತಿನ್ನುತ್ತೆ. ಸೊ ಇದು ಹೂ ಬಿಡುವಂತಹ ಒಂದು ಕಾಯಿ ಆಗುತ್ತೆ. ಸೊ ಇದರಿಂದ ಬೀಜನೂ ಸಹ ಸಂಗ್ರಹಣೆ ಮಾಡ್ಕೋಬೋದು. ನೀವು ಏನಾದರೂ ನೆಕ್ಸ್ಟ್ ಟೈಮ್ ಮಾಡ್ಕೋಬೇಕಂದ್ರೆ ಬೀಜಗಳನ್ನು ಸಂಗ್ರಹಣೆ. ಇನ್ನು ಈ ಒಂದು ಬೀಜದ ಒಂದು ಇದ್ರಿಗೆ ಬಂದರೆ, ಈ ಬೀಜ ಒಂದು ಗಟ್ಟಿಯಾದಂತಹ ಒಂದು ಕಠಿಣ ಒಂದು ಹೊರಕೋಶವನ್ನು ಹೊಂದಿರೋದ್ರಿಂದ ಸೊ ನೀವು ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ, ಸೊ ಇದು ನೀವು ಗಮನಿಸಿ, ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಸೊ ಸಾಲುಗಳನ್ನು ಮಾಡ್ಕೊಳ್ಳಿ ನೀವು. ಸೊ ಒಂದು ರೀತಿ ಬದುಗಳು, ಚಿಕ್ಕ ಬದುಗಳನ್ನು ಮಾಡಿಕೊಂಡು ಆ ಬದುಗಳಲ್ಲಿ ನೀವು ಅಂದರೆ ಮೇಲೆ ಚೆಲ್ಲೋದಕ್ಕಿಂತ ಬೆಸ್ಟಾಗಿ ನೀವು ಬದುಗಳಲ್ಲಿ ನಾವು ಏನು ಎರಡೂ ಕೈಯಲ್ಲಿ ಬೊಗಸೆಯಲ್ಲಿ ಇಟ್ಕೊಂಡು ಎರಡು ಬೆರಳು ಸಂದಲ್ಲಿ ಈ ಥರ ಬಿಟ್ಕೊಂಡು ಹೋಗ್ಬಿಟ್ರೆ, ಅಂದರೆ ಎರಡೂ ಸೈಡ್ ಅಂದರೆ ಈ ರೀತಿ ಈ ರೀತಿ ಚೆಲ್ಕೊಂಡು ಹೋಗೋದು, ಅಂದರೆ ತೀರಾ ಎಲ್ಲ ಕಡೆ ಚೆಲ್ಲೋದು ಬೇಡ, ಸಾಲುಗಳಲ್ಲಿ ಬೀಳುವಂತೆ ಮಾಡಬೇಕು. ಇದ್ರ ಮೇಲೆ ಮಣ್ಣು ಮುಚ್ಚೋದು ಬೇಡ. ಈ ಬೀಜ ಯಾಕೆ ಮಣ್ಣು ಮುಚ್ಚಬಾರದು ಅಂತ ಅಂದರೆ, ಆ ಬೀಜ ಮೇಲಿರುವಂತಹ ಕೋಶ ತುಂಬ ಕಠಿಣವಾಗಿರೋದರಿಂದ ಸೊ ಅದರ ಮುಖಾಂತರ ಮೊಳಕೆ ಬರಲಿಕ್ಕೆ ತುಂಬ ಟೈಮ್ ತೆಗೆದುಕೊಳ್ಳುತ್ತೆ. ನೀವೇನಾದರೂ ಮಣ್ಣೇನಾದರೂ ಹಾಕಿದ್ರೆ ಮತ್ತು ಟೈಮ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ನೀವು ಬೀಜವನ್ನು ಹಾಕಿ ನೀರು ಹಾಯಿಸಿದಾಗ ತೆಳುವಾದಂತಹ ಒಂದು ಮಣ್ಣು ಅದರ ಮೇಲೆ ಬಿತ್ತು
ಸೊ ಅದೇ ಬೀಜ ಒಂದು ಇದರಲ್ಲಿ ಬರುತ್ತೆ, ಮೊಳಕೆ ಹೊಡೆದು ಬರುತ್ತೆ. ಬಟ್ ನೀವು ಹೆಚ್ಚಿನ ಮಣ್ಣನ್ನು ಹಾಕಿದ್ರೆ ಲೇಟ್ ಆಗುತ್ತೆ ಬೀಜ ಬರ್ತಕ್ಕಂಥದ್ದು. ಓಕೆ, ಇದು ಪೊದೆ ರೀತಿಯಲ್ಲಿ ಬೆಳೆಯೋದ್ರಿಂದ ಸೊ ನೀವು ಸಾಲಿಂದ ಸಾಲಿಗೆ ಕನಿಷ್ಠ 1.5 2 ಅಡಿ ಅಂತರವನ್ನು ಇಟ್ಕೊಂಡು ಹಾಕಿ. ಇಲ್ಲ ನಾವು ಚೆಲ್ಲೋ ರೀತಿಯಲ್ಲಿ ಅಂದರೆ ಮಲ್ಚಿಂಗ್ ರೀತಿಯಲ್ಲಿ ಚೆಲ್ಕೋತೀವಿ, ಟೋಟಲಿ ಅದರಲ್ಲಿ ಚೆಲ್ತೀವಿ ಅಂದರೆ ಕಡಿಮೆ ಅಂದರೆ ದಪ್ಪ ಚೆಲ್ಲಬಾರ್ದು, ತೆಳುವಾಗಿ ಬೀಳುವಂತೆ ಬೀಜಗಳು. ಸೊ ನೀವು ಚೆಲ್ಕೊಂಡ್ರು ಸಹ ಓವರಾಲ್ ಅದು ಕಾಲಿಡ್ಲಿಕ್ಕೂ ಜಾಗ ಇಲ್ಲದಿರುತ್ತೆ, ಪೊದೆ ರೀತಿಯಲ್ಲಿ ಬೆಳೆಯುತ್ತೆ. ನೀವೇನಾದರೂ ಚೆಲ್ಲೋ ರೀತಿಯಲ್ಲಿ ಬೆಳೆಯೋದಾದರೆ ಅಂದರೆ ತೋಟಗಳಲ್ಲಿ ಆ ಲೈವ್ ಮಲ್ಚಿಂಗ್ ಮಾಡ್ಕೊಳ್ಳೋದ್ರಲ್ಲಿನೂ ಸೊ ನೀವು ಆ ರೀತಿ ಚೆಲ್ಕೋಬೋದು. ಬಟ್ ತೆಳು ಇರುವಂತೆ ನೋಡ್ಕೋಬೇಕು. ದಪ್ಪ ಚೆಲ್ಲಿದಾಗ ಏನಾಗುತ್ತೆ ಅಂದರೆ ಸೊ ಬೆಳವಣಿಗೆ ಅತಿ ಹೆಚ್ಚು ಬರಲ್ಲ, ಬಟ್ ನಾವಲ್ಲಿ ಏನು ಬೇರೆ ಕ್ರಿಯೆ ನಡೆಸಲಿಕ್ಕೂ ಸಹ ಸಾಧ್ಯವಾಗದೆ ಮಟ್ಟಕ್ಕೆ ಪೊದೆ ರೀತಿ ಹಬ್ಕೊಳ್ಳುತ್ತೆ. ಓಕೆ, ಈ ಒಂದು ಇದನ್ನು ಚಳಿಗಾಲದಲ್ಲಿ ಇದರ ಒಂದು ಬೆಳವಣಿಗೆ ಕಡಿಮೆ ಇರುತ್ತೆ. ಸಾಮಾನ್ಯವಾಗಿ ಪ್ರತಿಯೊಂದು ಸಸ್ಯದ ಬೆಳವಣಿಗೆ ಚಳಿಗಾಲದಲ್ಲಿ ಕಡಿಮೆ ಇರುತ್ತೆ. ಬಟ್ ಇದರ ಒಂದು ಓವರಾಲ್ ಒಂದು ಇಳುವರಿ ಎಷ್ಟು ಬರುತ್ತೆ ಅಂದರೆ ಕನಿಷ್ಠ 45 ರಿಂದ 50 ಟನ್ ಒಂದು ಎಕರೆ ಪ್ರದೇಶಕ್ಕೆ ಈ ಒಂದು ಸ್ಟೈಲೋಹೆಮಟಾ ಇಳುವರಿ ಅಂತಕ್ಕಂಥದ್ದು ಬರುತ್ತೆ. ಈ ಸ್ಟೈಲೋಹೆಮಟಾ ಬೀಜ ಒಂದು ಎಕರೆಗೆ ಕನಿಷ್ಠ ನಿಮಗೊಂದು 10 ರಿಂದ 12 kg ಬೀಜವನ್ನು ನಾವು ಸಾಲು ಪದ್ಧತಿಯಲ್ಲಿ ಹಾಕ್ಕೊಂಡ್ರು ಬೇಕಾಗುತ್ತೆ. ಸೊ ಚೆಲ್ಲಿದರೆ ನಿಮಗೆ ನೀವು ಯಾವ ರೀತಿ ತೆಳು ಚೆಲ್ತೀರಾ ದಪ್ಪ ಚೆಲ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಕನಿಷ್ಠ ನೀವು ಸಾಲು ಪದ್ಧತಿಯಲ್ಲಿ ಮಾಡಿಕೊಂಡ್ರೆ 1.5 ರಿಂದ 2 ಅಡಿ ಅಂತರ ಇಟ್ಕೊಂಡು ಒಂದು 10 kg ಆದರೂ ನಿಮಗೆ ಬೇಕಾಗುತ್ತೆ. ಈ ಬೀಜವನ್ನು ಪ್ರತಿ ಬೀಜ ಕೇಂದ್ರಗಳಲ್ಲೂ ಸ್ಟೈಲೋಹೆಮಟಾ, ಸ್ಟೈಲೋಸ್ಕ್ಯಾಬ್ರಾ ಸೊ ಎಲ್ಲ ರೀತಿಯ ಒಂದು ಬೀಜ ಸಿಗುತ್ತೆ. ನಿಮಗೆ ಕಾಂಡ ಒಂದು ರೀತಿಯ ಸಿಗ್ತಕ್ಕಂತಹ ನೇಪಿಯರ್ಗಳು ಸ್ವಲ್ಪ ತೊಂದರೆ ಆಗ್ತಾ ಇದೆ, ಖಂಡಿತ ಕ್ಷಮಿಸಬೇಕು. ಸೊ ನಾವು ಸಪ್ಲೈ ಮಾಡೋಕ್ಕಂತೂ ಆಗ್ತಾ ಇಲ್ಲ. ಸೊ ಖಂಡಿತ ಅದಂತೂ ನಿಮಗೆ ಇವತ್ತಲ್ಲದ್ರೆ ನಾಳೆ ಸಪ್ಲೈ ಮಾಡೇ ಮಾಡ್ತೀವಿ. ಪ್ರೆಸೆಂಟ್ ಅದನ್ನು ಸಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ರೆಡ್ ನೇಪಿಯರ್ ಕೇಳಿದ್ರಿ, ಸ್ಮಾರ್ಟ್ ನೇಪಿಯರ್ ಕೇಳಿದ್ರಿ, ಎಲ್ಲರಿಗೂ ಸಹ ಇರತಕ್ಕಂಥ ಸ್ವಲ್ಪನೇ ಅದನ್ನು ಸಪ್ಲೈ ಮಾಡೋಕ್ಕಂತೂ ನಮ್ಗೆ ಆಗ್ತಾ ಇಲ್ಲ. ಖಂಡಿತ ಮುಂದೊಂದು ದಿನ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಯಾರು ಕೇಳಿದಿರಿ ಹೀಗೆ ನಾವೇ ಕಾಲ್ ಮಾಡಿ ಕೇಳಿ ನಿಮಗೆ ಸಪ್ಲೈ ಮಾಡ್ತೀವಿ ಖಂಡಿತ. ಓಕೆ, ಅದಂತೂ ಖಂಡಿತವಾಗಿರ್ತಕ್ಕಂತಹ ಮಾತು, ನಾನು ಅದನ್ನು ಖಂಡಿತ ಸಪ್ಲೈ ಮಾಡೇ ಮಾಡ್ತೀವಿ. ಓಕೆ, ಈಗ ಸ್ಟೈಲೋಹೆಮಟಾವನ್ನು ನೀವು ಸೊ ಎಷ್ಟು ಕೊಡಬೇಕು ಅಂತ ಅಂದರೆ ಖಂಡಿತ ಇದು ದ್ವಿದಳ ಧಾನ್ಯದ ಒಂದು ಮೇವಾಗಿರೋದ್ರಿಂದ ಹಸಿರು ಮೇವಿನಲ್ಲಿ ನೀವು 30 kg ಗ್ರೀನ್ ಗ್ರಾಸ್ ಕೊಡೋದ್ರಿಂದ 10 kg ಅಷ್ಟು ಪರ್ ಡೇ ಗೋವು ಕೊಟ್ಟರು ಸಹ ಏನಿರೋದಿಲ್ಲ, ಇದು ಸಫಿಷಿಯೆಂಟ್ ಆಗಿದೆ. ಈ ಒಂದು ಸ್ಟೈಲೋಹೆಮಟಾ ಕೊಡೋದ್ರಿಂದ ದಾಣಿ ಮಿಶ್ರಣದ ಒಂದು ಪರ್ಸೆಂಟೇಜನ್ನು ನೀವು ಕಡಿಮೆ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ಒಂದು 5 kg ದಾಣಿ ಮಿಶ್ರಣ ಕೊಡ್ತಾ ಇದ್ದೀರಾ ಅಂತ ಅಂದರೆ ಒಂದು 3 to 4 kg ಒಳಗೆ ಕೊಡ್ಬೋದು. ಒಂದು 3 kg ಕೊಟ್ಟರು ಸಾಕು, ಒಂದು 2 kg ಅಷ್ಟು ಡೌನ್ ಮಾಡಿ. ಯಾಕೆಂತಂದರೆ ದ್ವಿದಳ ಧಾನ್ಯದ ಮೇವಾಗಿರೋದ್ರಿಂದ ಸೊ ಇದರಲ್ಲಿ ಇರುವಂತಹ ಪ್ರೋಟೀನ್ ಪರ್ಸೆಂಟು ಹೈ ವ್ಯಾಲ್ಯೂ ಇರೋದ್ರಿಂದ ಸೊ ನಾವು ದಾಣಿ ಮಿಶ್ರಣವನ್ನು ಕಡಿಮೆ ಮಾಡ್ಬೋದು. ಇದರ ಜೊತೆಯಾಗಿ ನಾವು ಡ್ರೈ ಮ್ಯಾಟ್ರನ್ನು ಕೊಡ್ತೀವಿ. ಸೊ ಮತ್ತು ಕಡಿಮೆ ಪ್ರಮಾಣದಲ್ಲಿ ದಾಣಿ ಮಿಶ್ರಣ ಕೊಟ್ಟೇ ಕೊಡ್ತೀವಿ. ಸೊ ಆದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಈ ಸ್ಟೈಲೋಹೆಮಟಾವನ್ನು ಹೇಳಿದ್ನಲ್ವ, ತೆಂಗಿನ ತೋಟದಲ್ಲಿ ಅಡಿಕೆ ತೋಟದಲ್ಲೂ ಸಹ ಬೆಳ್ಕೊಂಡು ಇದನ್ನು ಲೈವ್ ಮಲ್ಚಿಂಗ್ ಆಗಿಯೂ ಸಹ ಮಾಡ್ಕೋಬೋದು. ನಿಮಗೆ 2 in 1 ಎರಡು ರೀತಿ, ಒಂದು ಕಡೆ ಮಲ್ಚಿಂಗ್ ಆಗುತ್ತೆ, ಇನ್ನೊಂದು ಕಡೆ ಹಸಿರು ಮೇವಾಗಿ ಸಹ ಪರಿಣಾಮ ಕೊಡುತ್ತೆ ನಮಗೆ ಈ ಒಂದು ಸ್ಟೈಲೋಹೆಮಟಾ. ಸ್ಟೈಲೋಸ್ಕ್ಯಾಬ್ರಾನ್ ಸಹ ಅದೇ ರೀತಿ ಸ್ಟೈಲೋಹೆಮಟನ್ನು ಇವೆರಡು ಒಂದೇ ಫ್ಯಾಮಿಲಿಯ ಮೇವುಗಳಾಗಿರೋದ್ರಿಂದ ಸೊ ಇದನ್ನು ನೀವು ಬೆಳ್ಕೋಬೋದು. ಸೊ ಇದು ನೀರಿನ ಒಂದು ಅವಶ್ಯಕತೆ ಹೆಚ್ಚಿನದಾಗಿ ಬೇಕಾಗಿರೋದಿಲ್ಲ, ಯಾಕೆಂದರೆ ಇದು ಪೊದೆ ರೀತಿಯಲ್ಲಿ ಬೆಳೆಯುತ್ತೆ. ಒಂದು ಸಾರಿ ಇಟ್ಟಂತಹ ನೀರು ಬೇಗನೆ ಸೂರ್ಯಕಿರಣಗಳು ಇದು ನೆಲಕ್ಕೆ ತಾಕದಂತೆ ಮಾಡಿಬಿಟ್ಟು ಸೊ ಸ್ವಲ್ಪ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ನೀರನ್ನು ಹಾಗೆ ಹಿಡಿದಿಟ್ಕೊಳ್ಳೋದ್ರಿಂದ ಸೊ ಹೆಚ್ಚು ನೀರಿನ ಅವಶ್ಯಕತೆಯನ್ನು ಇದು ಕೇಳೋದಿಲ್ಲ. ಸೊ ಅದರಿಂದ ಇದನ್ನು ಸುಲಭವಾಗಿ ಒಣ ಪ್ರದೇಶದಲ್ಲೂ ಸಹ ಬಳಕೋಬಹುದು. ಒಣ ಪ್ರದೇಶ ಅಂತಂದರೆ ಕಡಿಮೆ ನೀರಾವರಿ ಇರುವಂತಹ ಜಾಗಗಳಲ್ಲೂ ಈ ಒಂದು ಸ್ಟೈಲೋಹೆಮಟಾವನ್ನು ಬೆಳ್ಕೊಳ್ಬಹುದು. ಸೊ ಕುರಿ ಮತ್ತು ಮೇಕೆ ಫಾರಂ ಮಾಡಿರೋರಿಗೆ ಅದ್ಭುತವಾಗಿ ಸೊ ಇದು ಸಹ ಮಾಂಸ ಬೆಳವಣಿಗೆ ಅಂತಕ್ಕಂಥದ್ದು ಫಾಸ್ಟಾಗಿ ಆಗೋದ್ರಿಂದ ಸೊ ಅಂತಹ ಒಂದು ಕುರಿ ಮೇಕೆ ಫಾರಮ್ನ ರೈತರು ಸಹ ಬೆಳ್ಕೋಬೋದು. ಕಡಿಮೆ ನೀರಿನಲ್ಲೇ ಸಹ ಮೇವನ್ನು ಉತ್ಪಾದನೆ ಮಾಡ್ಬೋದು. ಇದರ ಒಂದು ಅಂದರೆ ಕಡಿಮೆ ಇದು ನೇಪಿಯರ್ಸ್ ಮತ್ತು ಇವುಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಅಂದರೆ ನಾನ್ ಲೆಗ್ಯುಮಿನಸ್ಗೆ ಹೋಲಿಕೆ ಮಾಡಿಕೊಂಡ್ರೆ ಇವುಗಳ ಒಂದು ಇಳುವರಿ ಕಡಿಮೆ ಆಗಿರ್ಬೋದು, ಬಟ್ ಅದರ ಒಂದು ಪರ್ಫಾರ್ಮೆನ್ಸ್ ಅದರ ಒಂದು ಅದು ಕೊಡುವಂತಹ ಪೋಷಕಾಂಶಗಳು ಡಬಲ್ ಆಗಿರ್ತವೆ. ಸೊ ನೀವು ಕಡಿಮೆ ತಿಂದು ಸಹ ಒಳ್ಳೆಯ ಫುಡ್ಡನ್ನು ತಿನ್ನಿ ಅಂತ ಹೇಳ್ತಾರಲ್ವ, ಆ್ಯಸ್ ಇಟ್ ಈಸ್ ನಾವು ಕಡಿಮೆ ಕೊಟ್ಟರು ಸಹ ಇದರಿಂದ ಸಿಗುವಂತಹ ಪೋಷಕಾಂಶಗಳು ತುಂಬಾ ಉತ್ತಮವಾಗಿರ್ತವೆ. ಸೊ ಅದಕ್ಕೋಸ್ಕರ ನೀವು ಯಾರಾದರೂ ಬೆಳ್ಕೊಳ್ಳುವಂತಹವರಿದ್ದರೆ, ಇದನ್ನು ಬೆಳಿಬೇಕು ಅನ್ನೋರಿದ್ದರೆ ಬೀಜ ಕೇಂದ್ರಗಳಲ್ಲಿ ಪ್ರತಿ ಬೀಜ ಕೇಂದ್ರಗಳಲ್ಲೂ ಸಹ ಸ್ಟೈಲೋಹೆಮಟಾ ಬೀಜ ಸಿಗುತ್ತೆ. ಸೊ ಬೀಜವನ್ನು ನೀವು ನಾಟಿ ಮಾಡಿಕೊಂಡು ಉತ್ತಮ ಆದಾಯವನ್ನು ಗಳಿಸಿ ಅಂತ ಹೇಳ್ತಾ ನಮಸ್ಕಾರಗಳೊಂದಿಗೆ ನಾನು ನಿಮ್ಮ ಅಶೋಕ್. ನಮಸ್ಕಾರ.